ನಮಸ್ಕಾರ ರೀ ಎಲ್ರಿಗೂ. ಈ ವಿಡಿಯೋದಾಗ ಒಬ್ಬ ಬಿಗ್ನರ್ ಆರ್ಟಿಸ್ಟಿಗೆ ಅಂದ್ರೆ ಡ್ರಾಯಿಂಗ್ ಈಗ ಸ್ಟಾರ್ಟ್ ಮಾಡ್ಬೇಕು ಅನ್ಕೊಂಡವರಿಗೆ ಪೇಪರ್ ಪೆನ್ಸಿಲ್ ಮತ್ತು ಯಾವುದೇ ಟೂಲ್ಸ್ ಬಗ್ಗೆ ಸ್ವಲ್ಪನೂ ಗೊತ್ತಿರಲಾರ್ದವರಿಗೆ ಈ ವಿಡಿಯೋ ರೀ. ಬೇಸಿಕ್ ಟು ಅಡ್ವಾನ್ಸ್ ಡ್ರಾಯಿಂಗ್ ಸೀರೀಸ್ನ ಒಂದೇ ವಿಡಿಯೋ ಇದು. ಈಗ ಎಲ್ಲ ಆರ್ಟ್ ಮೆಟೀರಿಯಲ್ಸ್ ಟೂಲ್ಸ್ ಟೇಬಲ್ ಮೇಲೆ ಇಟ್ಕೊಂಡೀನಿ, ಒಂದೊಂದಾಗಿ ಎಕ್ಸ್ಪ್ಲೇನ್ ಮಾಡ್ಕೊತ ಹೋಗ್ತೀನಿ. ಹಾಗೆ ಇಷ್ಟೆಲ್ಲ ಮೆಟೀರಿಯಲ್ಸ್ ತೋರಿಸಿ ನಿಮ್ಗೆ ಕನ್ಫ್ಯೂಸ್ ಮಾಡಲ್ಲ. ಇದ್ರೊಳಗೆ ಯಾವ್ದು ಬೆಸ್ಟ್ ಯಾವ್ದು ತಗೋಬೇಕಂತನೂ ಹೇಳ್ತೀನಿ. ವಿಡಿಯೋ ಮುಗಿಯೋದ್ರೊಳಗೆ ನಿಮ್ಗೊಂದು ಕ್ಲಾರಿಟಿ ಸಿಗ್ತದೆ. ಮೊದಲಿಗೆ ಡ್ರಾಯಿಂಗ್ ಪೇಪರ್ ಕಡೆಗೆ ಬಂದ್ರೆ ಬಿಗ್ನರ್ಸ್ಗೆ 5 ಟೈಪ್ಸ್ ಪೇಪರ್ ಹೇಳತ್ತೀನಿ. ಜೆರಾಕ್ಸ್ ಪೇಪರ, ಸ್ಕೆಚ್ ಪೇಪರ, ₹5 ಡ್ರಾಯಿಂಗ್ ಪೇಪರ, ಕ್ಲಾಸ್ಮೇಟ್ ಡ್ರಾಯಿಂಗ್ ಬುಕ್, ಸ್ಕೆಚ್ ಬುಕ್. ಜೆರಾಕ್ಸ್ ಪೇಪರ ₹10ದಾಗ 12-13 ಪೇಪರ್ ಸಿಗ್ತಾವೆ, A4 ಸೈಜ್ದಾಗ ಇರ್ತಾವೆ. ನೆಕ್ಸ್ಟ್ ಸ್ಕೆಚ್ ಪೇಪರ್. ಈ ಪೇಪರ್ GSM ಜೆರಾಕ್ಸ್ ಪೇಪರ್ಗಿಂತ ಕಮ್ಮಿ ಇರ್ತವೆ. ಇದು ನಾರ್ಮಲ್ ಸ್ಟೇಷನರಿ ಶಾಪ್ದಾಗ ಸಿಗೋದು ಸ್ವಲ್ಪ ಡೌಟ್, ಅದಕ್ಕೆ ನಾ ಬಿಗ್ನರ್ಸಿಗೆ ಇದು ರೆಕಮೆಂಡ್ ಮಾಡಲಾಗೇನು. ನೆಕ್ಸ್ಟ್ ₹5 ಡ್ರಾಯಿಂಗ್ ಪೇಪರ್. ಇದು ಬೇರೆ ಬೇರೆ ಕಲರ್ಸ್ದಾಗೂ ಸಿಗ್ತಾವೆ, ಬಟ್ ಆರ್ಟಿಸ್ಟ್ಗಳು ವೈಟ್ ಪೇಪರ್ ತೊಗೊಂಡ್ರೆ ಒಳ್ಳೆಯದು. ಇದು ಫುಲ್ ಎಂಪ್ರೈಲ್ ಸೈಜ್ ಇರ್ತದೆ. 4 ಭಾಗಗಳಾಗಿ ಕಟ್ ಮಾಡಿಕೊಂಡು ಡ್ರಾಯಿಂಗ್ ಸ್ಕೆಚಿಂಗ ಮಾಡ್ಬೋದು. ಇದ್ರೊಳಗೆ ಪ್ಲಸ್ ಪಾಯಿಂಟ್ಸ್ ಅಂದ್ರೆ ಪೇಪರ್ ಥಿಕ್ನೆಸ್ ಮತ್ತು ಪೇಪರ್ ಟೆಕ್ಸ್ಚರ್. ಜೆರಾಕ್ಸ್ ಪೇಪರ್ ಮತ್ತು ಸ್ಕೆಚ್ ಪೇಪರಿಗೆ ಕಂಪೇರ್ ಮಾಡಿದ್ರೆ ಈ ಪೇಪರ್ ಥಿಕ್ನೆಸ್ ಜಾಸ್ತಿ ಅದ, ಮತ್ತು ಜೆರಾಕ್ಸ್ ಪೇಪರ್ ಸ್ಕೆಚ್ ಪೇಪರ್ದಾಗ ಬಕ್ಕಳು ಸ್ಮೂತ್ ಸರ್ಫೇಸ್ ಇರ್ತದೆ, ಬಟ್ ಈ ಡ್ರಾಯಿಂಗ್ ಶೀಟ ಮೀಡಿಯಂ ಟೆಕ್ಸ್ಚರ್ ಅದ. ಇದ್ರನಿಂದ ನಾವು ಪೆನ್ಸಿಲ್ ಶೇಡಿಂಗ್ ಅದು ಈ ಪೇಪರ್ ಮೇಲೆ ಆರಾಮದಾಗ ಮಾಡ್ಬೋದು. ನೆಕ್ಸ್ಟ್ ಡ್ರಾಯಿಂಗ್ ಬುಕ್. ಡ್ರಾಯಿಂಗ್ ಬುಕ್ದಾಗ ನಾ ಕ್ಲಾಸ್ಮೇಟ್ ಡ್ರಾಯಿಂಗ್ ಬುಕ್ ಜಾಸ್ತಿನೇ ಯೂಸ್ ಮಾಡೀನಿ. ಪೇಪರ್ ಕ್ವಾಲಿಟಿ, ಪೇಪರ್ ಟೆಕ್ಸ್ಚರ್ ಮತ್ತು ಥಿಕ್ನೆಸ್ ಚಲೋ ಅದ. ನಾವು ಕೊಡೋ ₹30-35ದಾಗ ಇದೇ ಚಲೋ ಕ್ವಾಲಿಟಿ ಅದ ಅಂತ ಅನಿಸ್ತು. ನಾ ಬೇರೆ ಡ್ರಾಯಿಂಗ್ ಬುಕ್ನು ಯೂಸ್ ಮಾಡೀನಿ, ಅಷ್ಟೊಂದು ಚಲೋ ಅನಿಸಿಲ್ಲ. ನೆಕ್ಸ್ಟ್ ಸ್ಕೆಚ್ ಬುಕ್. ಈ ಸ್ಕೆಚ್ ಬುಕ್ ಬಗ್ಗೆ ಹೇಳ್ಬೇಕಂದ್ರೆ A5 ಸೈಜ್ ಅದ, 50 ಶೀಟ್ಸ್, 140 GSM, ₹100 ಕೊಟ್ಟು ತೊಗೊಂಡೇನಿ. ಇದ್ರ ಮೇಲೆ ಬರ್ದಿರೋದು ನೋಡ್ಬೋದು ನೀವು. ಹೆವಿ ವೈಟ್ ಪೇಪರ, ಸೂಟೇಬಲ್ ಫಾರ್ ಪೆನ್ಸಿಲ್, ಚಾರ್ಕೋಲ್ ಅಂತ ಎಲ್ಲ ಬರ್ತದ. 140 GSM ಓಕೆ, ಚಲೋ ಅದ. ಇದ್ರೊಳಗೆ ಪೆನ್ಸಿಲ್ ವರ್ಕ್ ಎಲ್ಲ ಮಾಡಿನ ಚಲೋ ಬ್ಲೆಂಡಿಂಗ್ ಎಲ್ಲ ಆಗ್ತದೆ. ಬಟ್ ನಾ ಚಾರ್ಕೋಲ್ ಪೆನ್ಸಿಲ್ ಯೂಸ್ ಮಾಡಾಗ ಪೇಪರ್ ಲೇಯರ್ ಕಿತ್ಕೊಂಡು ಬರ್ಲತ್ತಿತ್ತು. ಅದೊಂದು ಬಿಟ್ರೆ ಪೇಪರ್ ಚಲೋ ಅದ, ಗ್ರಾಫೈಟ್ ಪೆನ್ಸಿಲಿಂದ ಮಾಡ್ಬೋದು. ಇದ್ರಾಗ ಎಷ್ಟೊಂದು ಶೇಡಿಂಗ್ ವರ್ಕ್ಸ್ ಮಾಡಿನ ನೋಡ್ಬೋದು ನೀವು. ಈಗ ಬಿಗ್ನರ್ಸಿಗೆ ನಾ ರೆಕಮೆಂಡ್ ಮಾಡೋದಂದ್ರೆ ಮೇನ್ ₹5 ಡ್ರಾಯಿಂಗ್ ಪೇಪರ್ ಮತ್ತು ಕ್ಲಾಸ್ಮೇಟ್ದು ಡ್ರಾಯಿಂಗ್ ಬುಕ್ ₹30-35ದಾಗ ಸಿಗ್ತದೆ. ಮತ್ತು A5 ಸೈಜ್ದು ಸ್ಕೆಚ್ ಬುಕ್ 50 ಶೀಟ್ಸ್ಗೆ ₹100 ಬೀಳ್ತದೆ. ಅಂದ್ರೆ ಒಂದು ಪೇಪರಿಗೆ ₹2 ಬಿದ್ದಂಗೆ ಆಯಿತು. ಪರವಾಗಿಲ್ಲ, ಬಿಗ್ನರ್ಸು ತೊಗೋಬೋದು ಇದು. ನೆಕ್ಸ್ಟ್ ಪೆನ್ಸಿಲ್ಸ್. ಅಪ್ಸರಾ, ಫೈಬರ್ ಕ್ಯಾಸ್ಟಲ್, ಕ್ಯಾಮ್ಲಿನ, ಆರ್ಟ್ಲೈನ ಇವೆಲ್ಲ ಬ್ರ್ಯಾಂಡ್ದು ಅರೌಂಡ್ ₹70ದಾಗ ಸಿಗ್ತವೆ. ಬಿಗ್ನರ್ಸಿಗೆ ನಾ ಯಾವ್ದು ಹೇಳ್ತೀನಿ ಅಂದ್ರೆ ಆರ್ಟ್ಲೈನ್ ಮತ್ತು ಫೈಬರ್ ಕ್ಯಾಸ್ಟಲ್ದಾಗ ಯಾವುದಾದ್ರೂ ತೊಗೋಬೋದು. ಇಲ್ಲ ನಿಂಬಲ್ಲಿ ಬಜೆಟ್ ಸ್ವಲ್ಪ ಜಾಸ್ತಿ ಇತ್ತು, ಇನ್ನೊಂದು ಸ್ವಲ್ಪ ಕ್ವಾಲಿಟಿ ಪೆನ್ಸಿಲ್ ಮೇಲೆ ಇನ್ವೆಸ್ಟ್ ಮಾಡ್ತೀನಂದ್ರೆ ಬ್ರುಸ್ಟ್ರೋ ಬ್ರ್ಯಾಂಡ್ದು ಗ್ರಾಫೈಟ್ ಪೆನ್ಸಿಲ್ಸ್ ತೊಗೋಬೋದು. ಅರೌಂಡ್ ₹300ದಾಗ ಸಿಗ್ತದೆ. ಮತ್ತು ಒಂದು ಮೆಕ್ಯಾನಿಕಲ್ ಪೆನ್ಸಿಲ್ ತಗೋರಿ, ₹10-15ದಾಗ ಸಿಗ್ತದೆ. ಇಷ್ಟ ಎರೇಸರ್. ನಾರ್ಮಲ್ ₹3 ಮತ್ತು ಡೋಮ್ಸ್ ಗ್ರೋ ಎರೇಸರ್ ತೊಗೋಬೋದು. ಡೋಮ್ಸ್ ಗ್ರೋ ಎರೇಸರ್ ಬದಲು ಅಪ್ಸರಾ ಬ್ರ್ಯಾಂಡ್ದಾಗೂ ಸೇಮ್ ಇದೇ ಥರ ಸಿಗ್ತದೆ, ಬೇಕಾದ್ರೆ ಅದೇ ತೊಗೋಬೋದು. ನೆಕ್ಸ್ಟ್ ಶಾರ್ಪ್ನರ್. ನಾರ್ಮಲ್ ಶಾರ್ಪ್ನರ್ ₹5 ಮತ್ತು ಕಟ್ರ್ ತೊಗೋರಿ. ಕಟ್ರ್ ಎದಕ್ಕಂದ್ರೆ ಗ್ರಾಫೈಟ್ ಪೆನ್ಸಿಲ್ಸ್ದಾಗ 6B, 8B, 10B ಪೆನ್ಸಿಲ್ಸ್ ಶಾರ್ಪ್ನರ್ನಿಂದ ಶಾರ್ಪ್ ಮಾಡ್ಲಿಕ್ಕಾಗಲ್ಲ, ಅದಕ್ಕೆ ಕಟ್ರ್ನಿಂದ ಮಾಡ್ಬೋದು. ನೆಕ್ಸ್ಟ್ ಒಂದು ಸ್ಕೇಲ್ ತಗೋರಿ. ನನ್ನ ಪ್ರಕಾರ ಬಿಗಿನರ್ಸ್ಗೆ ಇದಿಷ್ಟೇ ಮೆಟೀರಿಯಲ್ಸ್ ಬೇಕಾಗ್ತಾವೆ. ನಾ ಹೇಳಿದ ಮೆಟೀರಿಯಲ್ಸ್ ಆಫ್ಲೈನ್ದಾಗ ಸಿಕ್ಕಿಲ್ಲ ಅಂದ್ರೆ ಆನ್ಲೈನ್ದಾಗ ಪರ್ಚೇಸ್ ಮಾಡ್ಲಿಕ್ಕೆ ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸ್ದಾಗ ಕೊಟ್ಟಿರ್ತೀನಿ, ಚೆಕ್ ಮಾಡಿರಿ. ಇದ್ರೊಳಗೆ ನಾ ಬ್ಲೆಂಡಿಂಗ್ ಟೂಲ್ಸ್ ಬಗ್ಗೆ ಏನೂ ಹೇಳಿಲ್ಲ. ನಾ ಬಿಗ್ನರ್ಸಿಗೆ ಸ್ಟಾರ್ಟಿಂಗ್ ಬ್ಲೆಂಡಿಂಗ್ ಮಾಡಬೇಡ್ರಿ ಅಂತ ಹೇಳ್ತೀನಿ. ಬಟ್ ನೀವು ಬ್ಲೆಂಡಿಂಗ್ ಮಾಡ್ತೀನಂದ್ರೆ ಜಸ್ಟ್ ₹10-15 ಕೊಟ್ಟು ಒಂದು ಫ್ಲ್ಯಾಟ್ ಪೇಂಟ್ ಬ್ರಷ್ ತೊಗೋಬೋದು. ಈ ವಿಡಿಯೋ ಸ್ವಲ್ಪರೇ ಯೂಸ್ ಆಗ್ಯದಂತ ಅನ್ಕೋತೀನಿ. ನೆಕ್ಸ್ಟ್ ಇದೇ ಪೇಪರ್ ಪೆನ್ಸಿಲ್ಸ್ ಯೂಸ್ ಮಾಡಿಕೊಂಡು ಹೆಂಗೆ ಪ್ರಾಕ್ಟೀಸ್ ಮಾಡಬೇಕು ಅಂತ ಬೇಸಿಕ್ ಟು ಅಡ್ವಾನ್ಸ್ ಡ್ರಾಯಿಂಗ್ ಸೀರೀಸ್ನ 2ನೇ ವಿಡಿಯೋದಾಗ ಸಿಗ್ತೀನಿ ರೀ. ಹರೇ ಕೃಷ್ಣ.